ಮನೆಗೆ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಒಂದು ಕಪ್ಪು ರವೆ, ಒಂದು ಆಲೂಗೆಡ್ಡೆ ಜೊತೆ ಗರಿಗರಿಯಾದ ಈ ಥರ ವಡೆ 10 ನಿಮಿಷದಲ್ಲಿ ಮಾಡಿಕೊಡ್ಬೋದು. ಅದು ಯಾವ ಥರ ಮಾಡೋದಂತ ನಮ್ಮ ವಿಡಿಯೋಕ್ಕೆ ಬನ್ನಿ. ವೆಲ್ಕಮ್ ಬ್ಯಾಕ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ. ಫಸ್ಟ್ ನಾವು ಒಂದು ಆಲೂಗೆಡ್ಡೆ ತೊಗೋಬೇಕು. ಈ ಆಲೂಗೆಡ್ಡೆ ಒಂದು ಹಾಕಿಬಿಟ್ರೆ ಆ ವಡೆ ಅನ್ನೋದು ಗರಿಗರಿಯಾಗಿ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿರುತ್ತೆ. ಈಗ ಆಲೂಗೆಡ್ಡೆ ಸಿಪ್ಪೆಯನ್ನು ಎರ್ಕೋಬೇಕು. ಸಿಪ್ಪೆ ಸಮೇತ ಇದ್ರೆ ಅಷ್ಟು ಚೆನ್ನಾಗಿರಲ್ಲ. ಸಿಪ್ಪೆಲ್ಲ ಎರ್ದಾದ್ಮೇಲೆ ಒಂದ್ಸಲ ವಾಶ್ ಮಾಡ್ಕೋಬೇಕು. ಈ ವಡೆಗೆ ಆಲೂಗೆಡ್ಡೆ ಒಂದು ಹಾಕಿದರೆ ಟೇಸ್ಟ್ ಅನ್ನೋದು ತುಂಬ ಚೆನ್ನಾಗಿರುತ್ತೆ. 1ರಿಂದ 2 ಆಲೂಗೆಡ್ಡೆ ಹಾಕ್ಕೋಬೋದು. ಅದಾದಮೇಲೆ ಒಂದು ಗ್ರೇಟರ್ ತಗೊಂಡು ತುರ್ಕೋಬೇಕು. ಸಣ್ಣದ ಥರ ತುರ್ಕೋಬೇಕು. ಕಟ್ ಮಾಡಿ ಪೀಸ್ಗಳು ಯೂಸ್ ಮಾಡೋ ಬದಲು ಈ ಥರ ತುರ್ಕೊಂಡು ಹಾಕಿದ್ರೆ ವಡೆ ಅನ್ನೋದು ಫ್ಲೇವರ್ ಗೊತ್ತಾಗುತ್ತೆ. ಆಚೆ ಆಲೂಗೆಡ್ಡೆ ಕಾಣಿಸಲ್ಲ, ಬಟ್ ಫ್ಲೇವರ್ ಮಾತ್ರ ಸಾಕತ್ತಾಗಿರುತ್ತೆ. ಈ ಥರ ನೋಡ್ತಾ ಇದ್ರಲ್ಲಿ ಸಣ್ಣದಾಗಿ ತುರ್ಕೋಬೇಕು. ತುರಿದಾದ್ಮೇಲೆ ನಾವು ಆಲೂಗೆಡ್ಡೆನ ಆ ತುರಿನ ಒಂದ್ಸಲ ವಾಶ್ ಮಾಡ್ಕೋಬೇಕು. ಯಾಕೆ ಹೇಳಿ ನೋಡಿ, ಈ ಥರ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ, ಪಿಂಕ್ ಕಲರ್ ಬರುತ್ತಲ್ಲ, ಅದಕ್ಕೆ ನಾವು ಒಂದ್ಸಲ ವಾಶ್ ಮಾಡ್ಕೋತೀವಿ ಅಂದರೆ ಆ ಪಿಂಕ್ ಕಲರ್ ಹೋಗಿ ಒರಿಜಿನಲ್ ಕಟ್ ಮಾಡಿದಾಗ ಎಷ್ಟು ಫ್ರೆಶ್ ಆಗಿರುತ್ತೋ ಆಲೂಗೆಡ್ಡೆ ಆ ಕಲರ್ ನಮಗೆ ಬರುತ್ತೆ. ನೋಡ್ತಾ ಇದ್ರಲ್ಲ, ಸ್ವಲ್ಪ ನೊರೆ ಥರ ಮತ್ತು ಪಿಂಕ್ ಕಲರ್ ಥರ ನೀರು ಬಂದುಬಿಟ್ರೆ ಆಲೂಗಡ್ಡೆ ನೋಡೋಕ್ಕೆ ಪ್ಯೂರ್ನ ಕಟ್ ಮಾಡಿದಾಗ ಎಷ್ಟು ಫ್ರೆಶ್ ಇದೆಯೋ ಅಷ್ಟು ಫ್ರೆಶ್ ಆಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ದೀರಿ ತಾನೆ? ಈ ಪ್ರೋಸೆಸ್ ಮಾತ್ರ ಕಂಪಲ್ಸರಿ ನೀವು ಮಾಡಲೇಬೇಕಾಗತ್ತೆ. ಓಕೆನಾ? ಈ ಥರ ಎಲ್ಲ ಆಲೂಗಡ್ಡೆ ಎಲ್ಲ ಒಂದು ಸಲ ತೊಳೆದಾದ್ಮೇಲೆ ನೀಟಾಗಿ ತೆಗೆದು ಈಗ ಸ್ಟವ್ ಆನ್ ಮಾಡಿ ಒಂದು ಪ್ಯಾನ್ ಇಟ್ಟು 1 ಟೇಬಲ್ ಸ್ಪೂನ್ ಇಲ್ಲ 2 ಟೇಬಲ್ ಸ್ಪೂನ್ ಆಯಿಲ್ ಹಾಕಿ, ಜಾಸ್ತಿ ಹಾಕೋಕ್ಕೆ ಹೋಗಬೇಡಿ, ಇದಕ್ಕೇನು ಜಾಸ್ತಿ ಬೇಡ. ಅರ್ಧ ಟೇಬಲ್ ಸ್ಪೂನ್ ಜೀರಿಗೆ, ಅರ್ಧ ಟೇಬಲ್ ಸ್ಪೂನ್ ಬಿಳಿ ಎಳ್ಳು, ಅರ್ಧ ಟೇಬಲ್ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಹಾಕಬೇಕು. ಆ ಆಯಿಲಲ್ಲಿ ಸ್ವಲ್ಪ ಫ್ರೈ ಆದರೆ ಆ ಫ್ಲೇವರ್ ಚೆನ್ನಾಗಿರುತ್ತೆ. ಈಗ ಈ ಥರ ಫ್ರೈ ಆದಮೇಲೆ ಇದರಲ್ಲಿ 1 ಕಪ್ ರವೆ ತೊಗೊಂಡಿದ್ವಲ್ಲ, 2 ಕಪ್ಪು ನೀರನ್ನು ಹಾಕಬೇಕು. ಜಾಸ್ತಿ ಹಾಕೋಕೆ ಹೋಗ್ಬಿಡಿ. 1 ಕಪ್ಪಿಗೆ 2 ಕಪ್ ನೀರು ಸಾಕಾಗುತ್ತೆ. ಈಗ ನಾವು ಆಲೂಗಡ್ಡೆ ತೊಳೆದು ಇಟ್ಟಿದ್ವಲ್ಲ, ಆಲೂಗಡ್ಡೆ ತುರಿ ಹಾಕ್ಕೊಂಡು ಉಪ್ಪು 1 ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಅಂದರೆ ನಿಮ್ಮ ಕ್ವಾಂಟಿಟಿಗೆ ನೀವು ಎಷ್ಟು ಮಾಡ್ತಾಯಿದ್ರೋ ಆ ಕ್ವಾಂಟಿಟಿಗೆ ತಕ್ಕಂತೆ ಉಪ್ಪು ಅನ್ನೋದು ಹಾಕ್ಕೋಬೇಕು. ಹಾಕ್ಕೊಂಡು ಕಲಸಾದ್ಮೇಲೆ ನಾನಿಲ್ಲಿ ಒಂದು 3 ಹಸಿರು ಮೆಣಸಿನ್ಕಾಯಿ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಕರಿಬೇವಿನ ಎಲೆ ಒಂದು 4 ಎಲೆ ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಹಸಿ ತೆಂಗಿನಕಾಯಿ ಪೀಸ್ಗಳು ಸಣ್ಣದಾಗಿ ಹೆಚ್ಚಿ ಹಾಕ್ತಾಯಿದ್ದೀನಿ. ಆಮೇಲೆ ಕೊತ್ತಂಬರಿ ಸಣ್ಣದಾಗಿ ಹೆಚ್ಚಿ ಹಾಕಿ, ದಪ್ಪ ಹೆಚ್ಚಿ ಹಾಕಬಾರ್ದು. ನಾನು ಲಾಸ್ಟ್ಗೆ ಯಾಕಂತ ಹೇಳ್ತೀನಿ. 1 ಮೀಡಿಯಮ್ ಸೈಜ್ ಈರುಳ್ಳಿ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ಇವೆಲ್ಲ ನಮಗೆ ತಿಂದಾಗ ಫ್ಲೇವರ್ ಸಖತ್ ಟೇಸ್ಟಾಗಿರುತ್ತೆ. ಎಲ್ಲ ಹಾಕಿದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿದ್ಮೇಲೆ ಒಂದು ಕುದಿ ಬರಬೇಕು. ಕುದಿ ಬಂದಾಗ ನಾವು ಉಪ್ಪು ಸರಿ ಹೋಯ್ತೋ ಇಲ್ವೋ ಒಂದ್ಸಲ ಟೇಸ್ಟ್ ನೋಡಬೇಕು. ಉಪ್ಪು ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ, ಜಾಸ್ತಿ ಇದ್ದರೆ ಸ್ವಲ್ಪ ನೀರು ಕ್ವಾಂಟಿಟಿ ಜಾಸ್ತಿ ಮಾಡಿ ರವೆನೂ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಓಕೆನಾ? ಆದಮೇಲೆ ಲೋ ಫ್ಲೇಮ್ಗೆ ಟರ್ನ್ ಮಾಡಿ ನಾವು ಉಪ್ಪಿಟ್ಟು ಯಾವ ಥರ ಕಳಿಸ್ತೀವೋ ಆ ಥರ ನಿಧಾನವಾಗಿ ರವೆ ಹಾಕ್ಕೊಂಡು ನಿಧಾನವಾಗಿ ಗಂಟಿಲ್ಲದೇ ಚೆನ್ನಾಗಿ ಕಳಿಸ್ಕೋಬೇಕು. 1 ಗಂಟೆ ಇದ್ರೂ ನಾವು ವಡೆ ತಿಂದಾಗ ಅದೇನಾಗುತ್ತೆ ಅಂದರೆ ಒಳಗಡೆ ಉಪ್ಪು ಖಾರ ಹೋಗಲ್ಲ, ಸಪ್ಪೆ ಅಂತ ಬರುತ್ತೆ, ಟೇಸ್ಟು ಸಿಗಲ್ಲ. ಸೊ ಅದಕ್ಕಾಗಿ ನಿಧಾನವಾಗಿ ಲೋ ಫ್ಲೇಮಲ್ಲಿ ನಿಧಾನವಾಗಿ ರವೆ ಹಾಕಿ ಉಪ್ಪಿಟ್ಟು ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಈ ಪ್ರೋಸೆಸ್ ಎಲ್ಲ ಲೋ ಫ್ಲೇಮಲ್ಲೇ ಆಗಬೇಕು. ಓಕೆನಾ? ಮೀಡಿಯಮ್ ಫ್ಲೇಮಲ್ಲಿ ಮಾಡಬಾರ್ದು, ತಳ ಹಿಡಿದು ಬಿಡುತ್ತೆ. ಸೊ ಅದಕ್ಕಾಗಿ ಲೋ ಫ್ಲೇಮಲ್ಲಿ ಮಿಕ್ಸ್ ಮಾಡಿ ಮುಚ್ಚಳ ಇಟ್ಟು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ ಬಿಡೋಣ. ಜಾಸ್ತಿ ಬೇಡ, 5 ನಿಮಿಷ ಇಟ್ಟರೆ ಸಾಕಾಗುತ್ತೆ. 5 ನಿಮಿಷ ಆದಮೇಲೆ ಮುಚ್ಚಳ ಓಪನ್ ಮಾಡಿ ಒಂದು ಸಲ ಕೆಳಗಡೆ ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಈಗ ತಣ್ಣಗಾಗೋಕ್ಕೆ ಬಿಟ್ಬಿಡ್ಬೇಕು. ಒಂದು 10 ನಿಮಿಷ ಬಿಟ್ಟರೆ ಸಾಕಾಗುತ್ತೆ. 10 ನಿಮಿಷ ತಣ್ಣಗಾದ್ಮೇಲೆ ಒಂದು ಪ್ಲೇಟ್ಗೆ ಹಾಕಬೇಕು. ಅಂದರೆ ಜಾಸ್ತಿ ಬಿಸಿ ಇರಬಾರ್ದು, ಫುಲ್ಲು ತಣ್ಣಗಿರಬಾರ್ದು, ಉಗುರು ಬೆಚ್ಚಗಿದ್ರೆ ಸಾಕು. ನಮ್ಮ ಕೈ ಮುಟ್ಟಿದರೆ ತಡ್ಕೊಳ್ಳೋ ಕೆಪಾಸಿಟಿ ನಮ್ಮ ಕೈಗಿರಬೇಕು. ಅಷ್ಟು ಉಗುರು ಬೆಚ್ಚಗಿದ್ರೆ ಸಾಕು. ನಮ್ಮ ಕೈಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ನಾವು ಚಪಾತಿ ಹಿಟ್ಟು ಹೆಂಗೆ ನಾದಿತೀವೋ ಆ ಥರ ನಾದಬೇಕು. ಬಟ್ ಅಷ್ಟು ಇದಾಗಿ ನಾದಬಾರ್ದು, ಸ್ವಲ್ಪ ಸಾಫ್ಟಾಗಿ ನಾದಬೇಕು. ಯಾಕಂದರೆ ಆ ಈರುಳ್ಳೆಲ್ಲ ಪೇಸ್ಟ್ ಥರ ಆಗಿಬಿಡತ್ತಲ್ಲ, ಚೆನ್ನಾಗಿರಲ್ಲ. ಮೇಲೆ ನಾದಬೇಕು. ಬಟ್ ಎಣ್ಣೆ ಕೈ ಮಾಡಿಕೊಂಡು ಆ ಉಂಡೆನ ನೀಟಾಗಿ ನೈಸಾಗಿ ಆಗಬೇಕು. ಯಾಕಂದರೆ ಆ ಉಂಡೆ ಎಷ್ಟು ನೈಸಾಗಿರುತ್ತೋ ನಮ್ಮ ವಡೆಗಳು ಅಷ್ಟೇ ನೈಸಾಗಿ ಬರುತ್ತೆ. ಮೇಲೆ ತರಿ ಇದ್ದರೆ ವಡೆನೂ ತರಿ ಬರುತ್ತೆ, ನೋಡೋಕ್ಕೆ ಚೆನ್ನಾಗಿರಲ್ಲ. ಇದೊಂದು ನೆನಪಿಟ್ಕೊಳ್ಳಿ. ಈಗ 2 ಕೈಗೆ ಎಣ್ಣೆ ಅಪ್ಲೈ ಮಾಡಿಕೊಂಡು ಇಷ್ಟು ಉಂಡೆ ತಗೊಳ್ಳಿ. ಒಂದು ಸಣ್ಣ ಮೀಡಿಯಮ್ ಸೈಜ್ ಉಂಡೆ ತಗೊಂಡು ಸ್ವಲ್ಪ ಫ್ಲಾಟ್ ಮಾಡಿ ವಡೆ ಶೇಪಿಗೆ ಬರಬೇಕು. ಅದಾದಮೇಲೆ ನಾವು ಚಪಾತಿ ಲಟ್ಟಿಸ್ತೀವಲ್ಲ ಆ ಕೋಲು, ಇಲ್ಲಾಂದರೆ ಬೇಳೆ ಚಿದಗಿಸ್ತೀವಲ್ಲ ಆ ಕೋಲ್ಗೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿಕೊಂಡು ವಡೆ ಥರ ಮಧ್ಯ ಹೋಲ್ನ ಮಾಡ್ಕೋಬೇಕು. ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಥರ ವಡೆ ಶೇಪಾಗಿ ಬರಬೇಕು. ಅಂದರೆ ಮಧ್ಯ ಹೋಲ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಆ ಹೋಲ್ ನಾವು ಕೈಯಲ್ಲಿ ಪ್ರೆಸ್ ಮಾಡ್ಬೋದು, ಬಟ್ ಸೈಡಿಂದ ಒಡ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಈ ಥರ ಚಪಾತಿ ಕೋಲಲ್ಲೋ ಅಥವಾ
ಬೇಳೆ ಇದು ಮಾಡ್ತೀವಲ್ಲ ಆ ಕೋಲಲ್ಲಾದ್ರೆ ಸಖತ್ ನೀಟಾಗಿ ಬರುತ್ತೆ. ಬಟ್ ಎಣ್ಣೆ ಸ್ವಲ್ಪ ಅಪ್ಲೈ ಮಾಡಿಬಿಟ್ರೆ ನೀಟಾಗಿ ಹೋಲು ಕಾಣಿಸ್ತಾ ಇದೆಯಲ್ಲ, ನೀಟಾಗಿದೆಯಾ, ನೋಡೋಕ್ಕೆ ಪರ್ಫೆಕ್ಟ್ ವಡೆ ಥರನೇ ಕಾಣಿಸುತ್ತೆ. ಓಕೆನಾ? ನೋಡಿ, ಸೈಡು ಅಷ್ಟೇ ನಾವು ನೀಟಾಗಿ ಸ್ವಲ್ಪ ಎಣ್ಣೆ ಕೈಯಿಂದ ನಾದಿದ್ದೀವಲ್ಲ, ಸೈಡ್ಸು ಅಷ್ಟೇ ಎಲ್ಲಿ ಒಡ್ಕೊಂಡಿಲ್ಲ, ನೀಟಾಗಿ ಬಂದಿದೆ. ಅದೊಂದು ಟಿಪ್ಸ್ ಥರ ನೀವು ಫಾಲೋ ಆದರೆ ವಡೆಗಳನ್ನು ನೀಟಾಗಿ ನೀವು ಮಾಡ್ಕೋಬೋದು. 10 ನಿಮಿಷ ಕಣ್ರಿ, ಜಾಸ್ತಿ ಇಲ್ಲ, 10 ನಿಮಿಷ. ನೀವು ಇಲ್ಲಿವರೆಗೆ ನಮ್ಮ ವಿಡಿಯೋ ನೋಡ್ತಾ ಇದ್ದೀರ ಅಂದರೆ ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅರ್ಥ. ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಮ್ಮ ವಿಡಿಯೋಗೆ ನೀವು ಲೈಕ್ ಕೊಟ್ಟರೆ ನಮ್ಮ ವಿಡಿಯೋ ಮತ್ತಷ್ಟು ಮುಂದಕ್ಕೆ ಹೋಗೋಕ್ಕೆ ಅವಕಾಶಗಳು ಸಿಗುತ್ತೆ. ಓಕೆನಾ? ಇದು ಮರಿಬೇಡಿ. ನೋಡಿ, ವಡೆ ಶೇಪ್ಗೆ ಎಲ್ಲ ಈ ಥರ ಮಾಡಿದ ಮೇಲೆ ಇಲ್ಲಿ ನಾನು ಒಂದು ಅರ್ಧ ಲೀಟ್ರ್ ಆಯಿಲ್ನ ಡೀಪ್ ಫ್ರೈಗೆ ರೆಡಿ ಮಾಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಈಗ ಆಯಿಲ್ ಬಿಸಿ ಆಗಿದೆ. ಈಗ ವಡೆಗಳನ್ನ ಒಂದೊಂದು ಹಾಕ್ಕೊಳ್ಳೋಣ. ವಡೆಗಳನ್ನು ಹಾಕಿದ ಮೇಲೆ ಫ್ಲೇಮ್ನ ಮೀಡಿಯಮ್ ಫ್ಲೇಮ್ಗೆ ಟರ್ನ್ ಮಾಡಿ ತಕ್ಷಣ ಉಲ್ಟಾ ಮಾಡೋಕ್ಕೆ ಹೋಗ್ಬಿಡಿ. ಒಂದು 5 ನಿಮಿಷ ಬಿಟ್ಟು ಉಲ್ಟಾ ಮಾಡಿ. ಏನೂ ಹೆದರ್ಕೋಬೇಕಾಗಿಲ್ಲ. ವಡೆ ಪಾತ್ರೆಗೆ ಅಂಟುಬಿಡುತ್ತೆ ಅಥವಾ ಒಡೆದೋಗುತ್ತೆ ಅನ್ನೋದು ಟೆನ್ಷನ್ನೇ ಬೇಡ ನಿಮಗೆ. ನೋಡ್ತಾ ಇದ್ರಲ್ಲ ಎಷ್ಟು ಚೆನ್ನಾಗಿ ಉಲ್ಟಾ ಮಾಡ್ತಾಯಿದ್ದೀನಿ. ಒಂದಕ್ಕೊಂದು ಅಂಟೋದು ಇಲ್ಲ, ಪಾತ್ರೆಗೂ ಅಂಟೋದಿಲ್ಲ, ಆಮೇಲೆ ವಡೆನೂ ಒಡೆದೋಗಲ್ಲ. ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಕಲರ್ ಸೂಪರಾಗಿದೆ. ನಿಮಗೂ ಇಷ್ಟ ಆಯ್ತಾ? ನೋಡಿದ ತಕ್ಷಣ ತಿನ್ಬೇಕು ಅನಿಸಿದ್ರೆ ಈ ವಿಡಿಯೋ ನೋಡಿದ ತಕ್ಷಣ ಫಸ್ಟು ಮಾಡಬೇಕು ಅನ್ನಿಸ್ತಾ ಇದ್ರೆ ಒಂದು ಕಪ್ಪು ರವೆ, ಒಂದು ಆಲೂಗೆಡ್ಡೆ ಇದ್ದರೆ ನೀವು ಸಹ 10 ನಿಮಿಷದಲ್ಲಿ ಈ ರೆಸಿಪಿ ಗರಿಗರಿಯಾದ ವಡೆ ಮಾಡಿ ತಿನ್ಬೋದು. ಈ ಥರ ಮಾಡಿ ಮಕ್ಕಳಿಗೆ ಲಂಚ್ ಬಾಕ್ಸ್ ಕೊಡಿ, ಖಾಲಿ ಆಗುತ್ತೆ. ಆಮೇಲೆ ಸಂಜೆ ಈವ್ನಿಂಗ್ ಸ್ನ್ಯಾಕ್ಸ್ ಥರನೂ ನೀವು ಮಾಡ್ಕೋಬೋದು. ನೆಂಟರು ಬಂದಾಗ 10 ನಿಮಿಷ ಈ ಥರ ಮಾಡಿ ಆ ಕಡೆ ಮುದ್ದೆ ಸಾಂಬಾರು ಮಾಡೋಷ್ಟು ವಡೆ ಆಗಿಬಿಡುತ್ತೆ. ಈಗ ವಡೆ ಎಲ್ಲ ರೆಡಿಯಾಗಿದೆ. ಎಷ್ಟು ಕ್ರಿಸ್ಪಿಯಾಗಿದೆ ಅಂತ ನೀವೇ ಆ ಸೌಂಡ್ ಕೇಳಿದರೆ ನಿಮಗೆ ಅರ್ಥ ಆಗುತ್ತೆ. ಕಲರ್ಫುಲ್ಲಾಗಿದೆ, ನೋಡೋಕ್ಕೆ ಕ್ರಿಸ್ಪಿಯಾಗಿದೆ, ತಿನ್ನೋಕ್ಕೂ ಅಷ್ಟೇ ಟೇಸ್ಟ್ ಇದೆ. ಈಗ ನಮ್ಮ ವಡೆ ಎಲ್ಲ ರೆಡಿ ಆಗಿಬಿಟ್ಟಿದೆ. ಇದ್ರ ಜೊತೆಗೆ ನಂಚ್ಕೊಳ್ಳೋಕ್ಕೆ ಚಟ್ನಿ ಮಾಡ್ಕೊಳ್ಳೋಣ. ಚಟ್ನಿಗೆ ಒಂದು ಮಿಕ್ಸಿ ಜಾರ್ ತಗೊಂಡು 1 ಬೌಲು ತೆಂಗಿನಕಾಯಿ ತುರಿ ಅಥವಾ ಪೀಸಸ್ಗಳು ತಗೋಬೇಕು. ಫ್ರಿಜ್ಜಲ್ಲಿ ಕಾಯಿ ಹೋಳು ಇಟ್ಟರೆ ತುರಿಯೋಕ್ಕಾಗಲ್ಲ, ಪೀಸ್ ಮಾಡಿದ್ದೀನಿ. ಆಮೇಲೆ ಒಂದು 8 ಹಸಿರು ಮೆಣಸಿನ್ಕಾಯಿ ತಗೊಂಡ್ರೆ ಖಾರವಾಗಿ ಚೆನ್ನಾಗಿರುತ್ತೆ. ಶುಂಠಿ 1-2 ಪೀಸು, ಬೆಳ್ಳುಳ್ಳಿ ಒಂದು 4ರಿಂದ 5 ಎಳಕು, ಹುರಿಗಡಲೆ ಒಂದು 3 ಟೇಬಲ್ ಸ್ಪೂನ್, ಜೀರಿಗೆ ಒಂದು 1/4 ಟೇಬಲ್ ಸ್ಪೂನ್, ಪುದೀನ ಸೊಪ್ಪು ಜಾಸ್ತಿ ಹಾಕೋಕ್ಕೆ ಹೋಗ್ಬಿಡಿ, ಆ ಸ್ಮೆಲ್ ಡಾಮಿನೇಟ್ ಮಾಡುತ್ತೆ. ಚಟ್ನಿ ತಿಂದಾಗ ಫ್ಲೇವರ್ ಜಾಸ್ತಿ ಗೊತ್ತಾದರೆ ಇಷ್ಟ ಆಗಲ್ಲ. ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆಹಣ್ಣು ಒಂದು ಸಣ್ಣ ನಲ್ಲಿಕಾಯ್ದಷ್ಟು ಹಾಕಿದರೆ ಸಾಕಾಗುತ್ತೆ, ಜಾಸ್ತಿ ಹಾಕೋಕ್ಕೆ ಹೋಗ್ಬೇಡಿ. ಉಪ್ಪು ಒಂದು 1/4 ಟೇಬಲ್ ಸ್ಪೂನ್. ಈಗ ತಕ್ಕಷ್ಟು ನೀರು ಹಾಕಿ ಚಟ್ನಿ ಥರ ರುಬ್ಕೊಂಡು ನೈಸಾಗಿ ಪೇಸ್ಟ್ ಥರ ರುಬ್ಬಿ ಬಂದ್ಬಿಡೋಣ. ನೋಡಿ, ಈ ಥರ ನೈಸಾಗಿ ರುಬ್ಬಿದ್ದೀವಲ್ಲ, ಈಗ ಇದಕ್ಕೆ ಸ್ವಲ್ಪ ಒಂದು ಒಗ್ಗರಣೆ ಮಾಡಿಬಿಟ್ರೆ ಚಟ್ನಿ ತಿನ್ನೋಕ್ಕೂ ಚೆನ್ನಾಗಿರುತ್ತೆ, ನೋಡೋಕ್ಕೂ ಲುಕ್ಕಾಗಿರುತ್ತೆ. ಚಟ್ನಿ ಒಂದು ಬೌಲ್ಗೆ ಹಾಕಿ ಒಗ್ಗರಣೆ ಮೇಲೆ ಹಾಕ್ಬಿಟ್ರೆ ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ. ನೋಡಿದ್ರಲ್ಲ, 1 ಕಪ್ಪು ರವೆ, ಒಂದು ಆಲೂಗೆಡ್ಡೆ ಇದ್ರೆ ಗರಿಗರಿಯಾದ ವಡೆಗಳು 10 ನಿಮಿಷದಲ್ಲಿ ನಾವು ಮಾಡು ತಿನ್ಬೋದು. ನಾನು ನಿಮಗೆ ಫಸ್ಟೇ ಕೊತ್ತಂಬರಿ ಹಚ್ಚಿದಾಗ ಸಣ್ಣದಾಗಿ ಹೆಚ್ಚಿ ಅಂತ ಯಾಕೆ ಹೇಳಿದ್ನಂದ್ರೆ, ಈ ಥರ ಹೋಲ್ ಮಾಡಿದಾಗ ದೊಡ್ಡ ಸೈಜ್ ಕೊತ್ತಂಬರಿ ಹಾಕ್ಬಿಟ್ರೆ ಹೋಲ್ ನೀಟಾಗಿ ಆಗಲ್ಲ, ಮಧ್ಯ ಸಿಕ್ಕಾಕೊಂಡ್ರೆ. ಸೊ ಅದಕ್ಕಾಗಿ ಸಣ್ಣದಾಗಿ ಹೆಚ್ಚಿ ಹಾಕಬೇಕು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಸುಶಾಂತಿ ವ್ಲಾಗ್ಸ್ ಕನ್ನಡ.